ನನ್ನ ಪ್ರೀತಿಯ ಬಂಧು ಮಿತ್ರರಿಗೆ ನಮಸ್ಕಾರ. ಹಳೆ ಬಸ್ಗಳಿಗೆ ಮೈಸೂರು ನಗರದಲ್ಲಿ ಹೊಸ ರೂಪ ಕೊಡಲಾಗುತ್ತಿದೆ. ಸಿಟಿ ಬಸ್ ಸ್ಟ್ಯಾಂಡ್ ನಾ ಬಾನಿ ನಗರ ಬಸ್ಸು ಸಾರಿಗೆ ಪ್ರಯಾಣಿಸುವ ಸಾರ್ವಜನಿಕರ ಸಂಖ್ಯೆ ಹೆಚ್ಚಾಗಿದ್ದು 2026ರಲ್ಲಿ 96 ಬಸ್ಸುಗಳು ಹೊಸದಾಗಿ ಹಾಕಲಾಗುತ್ತಿವೆ. ಬೆಂಗಳೂರಿನ BMTC ಅಂದರೆ ಮಹಾನಗರ ಸಾರಿಗೆ ಸಂಸ್ಥೆಯ ಹಳೆಯ ವಾಹನಗಳು ಮೈಸೂರಿಗೆ ತಂದು ಹೊಸ ರೂಪ ಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ. 540 ಬಸ್ಸುಗಳು 520 ರಸ್ತೆಗಳಲ್ಲಿ ಓಡಾಡುತ್ತಿದ್ದರೂ ಬಸ್ಸು ಇಲ್ಲ ಅನ್ನುವುದು ಜನರ ಅಭಿಪ್ರಾಯ ಆಗಿದೆ. ಮೈಸೂರು ನಗರದ ಅನೇಕ ಬಡಾವಣೆ ಅಂದರೆ ಏರಿಯಾಗಳಲ್ಲಿ ಜನ ಕಿಕ್ಕಿರಿದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಪ್ರಯಾಣಿಸುತ್ತಿರುತ್ತಾರೆ. BMTC ಅಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಹಳೆಯ ಬಸ್ಸುಗಳು KSRTC ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗೆ ಪರಿವರ್ತಿಸಿ ಬಳಸಲಾಗುವುದು. ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆಗಳಿಗೆ BS6 ಎಂಜಿನ್ ಹೊಂದಿರುವ ಹೊಸ ಬಸ್ ಕೊಟ್ಟಿದ್ದಾರೆ. ಧಾರವಾಡ, ಬೆಳಗಾವಿ, ವಿಜಯಪುರ, ಹುಬ್ಬಳ್ಳಿ, ಹೊಸಪೇಟೆ. BS6 ಮೈಸೂರಿನಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಓಡಾಡುತ್ತಿರುವ ಬಸ್ಗಳು. 2024-2025ರಲ್ಲಿ 115 ಬಸ್ಗಳು ಮೈಸೂರು ನಗರದ ಗುಜರಿಗೆ ಹಾಕಲಾಗಿದೆ. ವಿದ್ಯುತ್ ಚಾಲಿತ ಅಂದರೆ ಎಲೆಕ್ಟ್ರಿಕ್ ಬಸ್ ಮೈಸೂರು ನಗರಕ್ಕೆ ಕೊಡುವಂತೆ ಕೇಂದ್ರ ಕಚೇರಿಗೆ ಪ್ರಸ್ತಾವನೆ ನೀಡಲಾಗಿದೆ. DPR ಡೈರೆಕ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ದೈನಂದಿನ ಪ್ರಗತಿ ವರದಿ. ಮುಂದಿನ ದಿನಗಳಲ್ಲಿ ವಿದ್ಯುತ್ ಚಾಲಿತ ಬಸ್ಗಳು ಓಡಾಡುವುದು ಮೈಸೂರಿನ ಜನತೆ ನೋಡಬಹುದಾಗಿದೆ. ಹೊಸ ಅಭಿವೃದ್ಧಿ ಪಡೆಯುವ ಜಿಲ್ಲೆಗಳು ಹೊಸ ತಂತ್ರಗಳು ಬಳಸಿ ನಮಗಾಗಿ ಮಾಡುವಂತಹ ಸೌಕರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಅರಿವು ಮಾಡಿಕೊಂಡು ನೋಡಿಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ವಿದ್ಯುತ್ ಚಾಲಿತ ಬಸ್ಗಳು ಸಾಂಸ್ಕೃತಿಕ ನಗರ ಮೈಸೂರಿಗೆ ಬರಲಿ ಎಂದು ಆಶಿಸೋಣ. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.